ಒಬ್ಬ ಹೀರೋನ ಪ್ರೀತಿಯಿಂದ ಬಾಸ್ ಅಂತ ಒಬ್ಬ ಫ್ಯಾನ್ ಕರೆಯೋದು ವಾಡಿಕೆ. ಬಟ್ ಅದೇ ಹೀರೋನ ಪ್ರೊಡಕ್ಷನ್ ಟೀಮ್ನವರು ಯುನಾನಿಮಸ್ ಬಾಸ್ ಅನ್ನೋದು ನಮ್ಮ ಅಪ್ಪುವಸ್ಗಿರೋ ಬೇಡಿಕೆ. ವೆಲ್ಕಮ್ ಬ್ಯಾಕ್ ಟು ಪವರ್ ಹೌಸ್. ನಾನು ನಿಮ್ಮ ವಿಜಯ್. ಸೊ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರೋ ವಿಷಯ ಅಂದರೆ ನಾವು ಇವತ್ತು ಟ್ವಿಟರ್, ಇನ್ಸ್ಟಾಗ್ರಾಮಲ್ಲಿ ಅವ್ರು ವರ್ಕೌಟ್ ವೀಡಿಯೋಸ್ ಹಾಕಿದ್ದಾರೆ. ಅವ್ರು ಹಾಕಿರುವಂಥ ವರ್ಕೌಟ್ ವೀಡಿಯೋಸ್ ಬಂದು ತುಂಬ ವೈರಲ್ ಆಗಿದೆ, ತುಂಬ ರಿಟ್ವೀಟ್ಸ್, ತುಂಬ ಲೈಕ್ಸ್, ತುಂಬ ವ್ಯೂಸ್ ಕೂಡ ಬಂದಿದ್ದಾವೆ. ಸೊ ಈ ವಿಡಿಯೋ ನೋಡಿರೋಂಥ ಕೆಲವರು ಬಂದ್ಬಿಟ್ಟು ಏನು ಗುರು ಈ ಥರ ವರ್ಕೌಟ್ ಮಾಡ್ತಾರೆ, ಏನು ಗುರು ಅವ್ರ ವಯಸ್ಸು, ಏನು ಗುರು ನಿಮ್ಮ ಬಾಸು, ಏನು ಗುರು ನಮ್ಮ ಬಾಸು ಅಂತ ಮಾತಾಡ್ಕೊತವ್ರೆ. ಸೊ ಆ ಕೆಲವ್ರು ಹಂಗಿದ್ರೆ, ಇನ್ನು ಕೆಲವ್ರು ಬಂದ್ಬಿಟ್ಟು ನಮ್ಮ ಇಡೀ ಇಂಡಿಯಾಲಿ ಈ ಥರ ವರ್ಕೌಟ್ ಮಾಡೋಕ್ಕಾಗುತ್ತಾ, ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಈ ಥರ ವರ್ಕೌಟ್ ಮಾಡೋಕ್ಕಾಗುತ್ತಾ ಅಂತ ಗಾಸಿಪ್ಸ್ ಅಂಡ್ ದೆನ್ ಕಂಪ್ಯಾರಿಸನ್ಸ್ ಮಾಡ್ಕೊತಾರೆ. ಇನ್ನು ಕೆಲವರು ಬಂದ್ಬಿಟ್ಟು ದ ಯುನಾನಿಮಸ್ ಬಾಸ್ ಯಾರು ಈ ಚಾಲೆಂಜ್ ಅಕ್ಸೆಪ್ಟ್ ಮಾಡೋಕ್ಕಾಗಲ್ಲ ಅಂತ ಕಮೆಂಟ್ಸ್ ಹಾಕ್ತವ್ರೆ. ಕಮೆಂಟ್ಸ್ ಹಾಕೋದಲ್ಲದೆ ಪೋಸ್ಟ್ಗಳು ಹಾಕ್ತವ್ರೆ. ನಮ್ಮ ಕಾರ್ತಿಕ್ ಗೌಡ ಅವರು ಒಬ್ಬರು, ಥ್ಯಾಂಕ್ಸ್ ಲಾಟ್ ಫಾರ್ ದ್ಯಾಟ್ ಸರ್, ತುಂಬ ಖುಷಿ ಆಗುತ್ತಿದ್ದಾರೆ ಪೋಸ್ಟ್ಗಳು ನೋಡಿದ್ರೆ. ಸೊ ಈ ಥರ ಮಾತಾಡ್ಕೊಳೋರು ಕೆಲವರಿದ್ದರೆ, ಇನ್ನು ಕೆಲವರು ಕಡ್ಡಿ ಅಲ್ಲಾಡಿಸೋ ಬಿಸ್ನೆಸ್ಸಲ್ಲಿ ಸ್ವಲ್ಪ ಲಾಸ್ ಆಗಿದೆ, ಎಲ್ಲೂ ಬಿಸ್ನೆಸ್ ಆಗ್ತಾಯಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಕಡ್ಡಿ ಅಲ್ಲಾಡಿಸ್ಕ ಸ್ಟಾರ್ಟ್ ಮಾಡ್ತವ್ರೆ. ಏನಪ್ಪ ಅದು ಅಂದರೆ, ಇದೊಂದು ವರ್ಕೌಟಾ, ಇದನ್ನ ನಮ್ಮ ಇಂಡಸ್ಟ್ರಿಯವರು ನೋಡ್ಬಿಟ್ರೆ ನಕ್ ಬಿಡ್ತಾರೆ. ನಮ್ಮ ಇಂಡಸ್ಟ್ರಿ ಹೀರೋಸ್ ಬಂದ್ಬಿಟ್ಟು ಇದನ್ನ ಒಂದು ಏಬಳಲ್ಲಿ ಮಾಡ್ಬಿಡ್ತಾರೆ. ಬಿಕಾಸ್ ನಾವೆಲ್ಲ ಥ್ಯಾನೋಸು, ಏನದು ಥಾರು, ಏನೋ ಗುರು ಏನೋ ಥ್ಯಾನೋಸು ಥಾರುಗಳೇನೋ ಆಗಿರ್ಬೋದು. ಬಟ್ ನಾವು ಮಾತ್ರ ಮನುಷ್ಯರು. ಸೊ ನಾವು ಒಂದು ಬೆರಳಲ್ಲ, ನಾವು 2 ಕೈಯಲ್ಲಿ ಕರೆಕ್ಟಾಗಿ ಮಾಡ್ಬಿಟ್ಟು ಕರೆಕ್ಟಾಗಿ ಬಾಡಿ ಬೆಳೆಸ್ಕೊಂತೀವಿ, ಕರೆಕ್ಟಾಗಿ ಬಾಡಿ ಮೇಂಟೈನ್ ಮಾಡ್ತೀವಿ. ಬಿಕಾಸ್ ವಿ ಬಿಲೀವ್ ಇನ್ ಬೀಯಿಂಗ್ ಹ್ಯೂಮನ್. ಸೊ ಇದೆಲ್ಲ ಸೈಡ್ಗಿಟ್ರೆ ನೀವು ಒಂದೊಂದು ಬೆರಳಲ್ಲೇ ಮಾಡಿಕೊಂಡು ಬೆರಳನ್ನ ಹೊಡೆದಾಕ್ಕೊಂತೀರೋ, ಇಲ್ಲ ಫ್ರ್ಯಾಕ್ಚರ್ ಮಾಡ್ಕೊತೀರೋ, ಇಲ್ಲ ಬಾಡಿನೇ ಬೆಳೆಸ್ಕೊತೀರೋ, ಅದು ನಿಮ್ಮ ಇಷ್ಟ. ಬಿಕಾಸ್ ವಿ ಫಾಲೋ ಪ್ರಾಪರ್ ವರ್ಕೌಟ್ ರೂಟೀನ್ಸ್. ಅರ್ಥ ಆಗ್ತಿದೆಯಾ? ಆ್ಯಂಡ್ ನಾವು ವರ್ಕೌಟ್ ನೋಡ್ಬಿಟ್ಟು ಯಾರೋ ನಗ್ತಾರೆ ಅಂತ ಯಾರು ಹೇಳ್ತಾ ಇದ್ದಿರಲ್ಲ, ಯಾವುದೋ ಹೀರೋಸ್, ಫಾರ್ ಎಕ್ಸಾಂಪಲ್ ಸೂರ್ಯ ಸರ್ ಅಂಡ್ ದೆನ್ ಅರುಣ್ ವಿಜಯ್ ಅವರು. ಸೊ ಅವರಿಬ್ಬರು ತುಂಬ ಒಳ್ಳೆ ಹೀರೋಸ್, ಅವರಿಬ್ಬರು ತುಂಬ ಸಿಂಪಲ್ ಹೀರೋಸ್. ಅವ್ರು ಈ ಥರ ಜಗಳಕ್ಕೆ ಬರಲ್ಲ. ನಿಮ್ಮಂಥ ನೀಚ್ ಬೇಡ ಗುರು, ನಿಮ್ಮಂಥ ತುಕಾಲೆ ಫ್ಯಾನ್ಸಿಂದ ಅವ್ರ ಹೆಸರುಗಳು ಹಾಳಾಗ್ತಾ ಇದ್ದಾವೆ. ಸೊ ಅವರೇ ನಕ್ಬಿಡ್ತಾರೆ ಅಂತ ನಾವು ಹೇಳ್ತಾ ಇದ್ದೀರಲ್ಲ, ಅವ್ರು ಮಾಡ್ತಾರೋ ವರ್ಕೌಟ್ಗೂ ನಾವು ಉಪವಾಸ ಮಾಡ್ತಾರೋ ವರ್ಕೌಟ್ಗೂ ತುಂಬ ವ್ಯತ್ಯಾಸ ಇದೆ. ನಮ್ಮ ಉಪವಾಸು ತಲೆ ಕೆಳಗಾಕಿ ಕಾಲ್ ಮೇಲಿಟ್ಟು ಪುಷಪ್ಸ್ ಹೊಡಿತಾರೆ. ಏನಕ್ಕೆ? ಶೋಲ್ಡರ್ಗೆ. ಓಕೆ, ಬಟ್ ಅದೇ ನೀವು ಬಾಡಿ ಬಿಲ್ಡಿಂಗಲ್ಲಿ ನೋಡಿದ್ರೆ, ನಾನು ಇದೇನಕ್ಕೆ ಇಷ್ಟು ಎಕ್ಸ್ಪ್ಲೈನ್ ಆಗಿ ಮಾಡ್ತಾ ಇದ್ದೀನಿ, ಆಮೇಲೆ ಏನಕ್ಕೆ ಇಷ್ಟು ಕಾನ್ಫಿಡೆಂಟ್ ಆಗಿ ಮಾತಾಡ್ತಿದ್ದೀನಿ ಅಂದರೆ, ಬಿಕಾಸ್ ಪರ್ಸ್ನಲಿ ನಾನು ಕೂಡ ಬಾಡಿ ಬಿಲ್ಡಿಂಗ್ ಮಾಡ್ತಾ ಇದ್ದೆ, ಈ ಲಾಕ್ಡೌನ್ ಟೈಮಿಂದ ಬಿಟ್ಟಿದ್ದೀನಿ. ನಾವು ಅದನ್ನೇನು ಮಾಡ್ತೀವಿ, ಶೋಲ್ಡರ್ ಬಿಡ್ಸೋಕ್ಕೆ ಆರಾಮಾಗಿ ಒಂದು ಚೇರ್ ಮೇಲೆ ಕೂತ್ಕೊಂಡು ಒಂದು ಡಂಬಲ್ ಹಾಕ್ಕೊಂಡ್ಬಿಟ್ಟು ಹಿಂಗೆ ಮಾಡ್ಬಿಡ್ಸಾಕ್ತೀವಿ, ಶೋಲ್ಡರ್ ಬಂದ್ಬಿಡುತ್ತೆ. ಶೋಲ್ಡರ್ ಆಬ್ವಿಯಸ್ಲಿ 5 to 6 ವೇರಿಯೇಷನ್ಸ್ ಇರ್ತವೆ, ಅದಕ್ಕಿಂತ ಜಾಸ್ತಿ ಇರ್ತವೆ, ಅದು ನಿಮ್ಮ ಇಷ್ಟ. ಬಟ್ ಅದು ಯಾವುದೇ ವೇರಿಯೇಷನ್ ತೊಗೊಂಡ್ರು ನೀವೇನು ತಲೆ ಕೆಳಗೆ ಹಾಕಿ ಕಾಲ್ ಮೇಲೆ ಹಾಕ್ಬಿಟ್ಟು ಮಾಡಲ್ವಲ್ಲ, ಇಲ್ಲ ತಾನೆ? ದೇರ್ಸ್ ಅ ಹ್ಯೂಜ್ ಡಿಫ್ರೆನ್ಸ್ ಬಿಟ್ವೀನ್ ಕ್ರಾಸ್ ಫಿಟ್ ಆ್ಯಂಡ್ ಬಾಡಿ ಬಿಲ್ಡಿಂಗ್ ಆ್ಯಂಡ್ ವೆಯ್ಟ್ ಲಿಫ್ಟಿಂಗ್. ಯಾವನಾದರೂ ಬಾಡಿ ಬಿಲ್ಡಿಂಗ್ ಮಾಡ್ಬೋದು. ನಾನು ಈಗೋ ಸೈಡಿಗೆ ಬಿಟ್ಟು ನಾನೇ ಹೇಳ್ತಾ ಇದ್ದೀನಿ, ಯಾರನ್ನಾದ್ರೂ ಕಳಿಸ್ಕೊಡಿ, ನಾನೇ ಮಾಡಿಸ್ಕೊಡ್ತೀನಿ. ಇಟ್ ಇಸ್ ನಾಟ್ ಸೋ ವೆರಿ ಡಿಫಿಕಲ್ಟ್. ಹಾರ್ಡ್ ವರ್ಕ್ ಇರಬೇಕು, ಡಿಟರ್ಮಿನೇಷನ್ ಇರಬೇಕಷ್ಟೇ. ಅದೇ ಥರ ಕ್ರಾಸ್ ಫಿಟ್ಗೂ ಇರಬೇಕು. ಬಟ್ ಕ್ರಾಸ್ ಫಿಟ್ ಮಾಡೋರು ಏನಾದರೂ ಮಾಡ್ಬೋದು, ನಾವು ಮಾಡೋರು ಅದು ಮಾಡೋದು ಸ್ವಲ್ಪ ಕಷ್ಟ. ಈ ದೊಡ್ಡ ಬಾಡಿನ ಎತ್ಬಿಟ್ಟು ಆ ಥರ ಮಾಡೋದು ತುಂಬ ಕಷ್ಟ ಆಗುತ್ತೆ. ಆ್ಯಂಡ್ ಆ ಕ್ರಾಸ್ ಫಿಟ್ ಮಾಡೋಕ್ಕೆ ಎಷ್ಟು ಸ್ಟ್ಯಾಮಿನಾ ಇರಬೇಕು, ಎಷ್ಟು ಸ್ಟೆಲ್ತ್ ಇರಬೇಕು, ಏನೂ ಗೊತ್ತಿಲ್ಲದೆ ಒಳ್ಳೆ ಚೈಲ್ಡ್ಗಳ ಥರ ಇತ್ತ ಕಮೆಂಟ್ ಹಾಕಿದ್ರೆ ಗ್ಯಾರಂಟಿ ನಮ್ಮ ಕಡೆಯಿಂದ ರಿಪ್ಲೇಸ್ ಬಂದೇ ಬರ್ತವೆ ಅಲ್ವಾ? ನಿಮ್ಮನ್ನು ನಕ್ಬಿಡ್ತಾರ ಗುರು? ಯಾರು ಗುರು ನಗ್ಸ್ತಾರೆ? ಯಾರು ನಗ್ತಾರೋ ನಗ್ಸ್ಬಿಡು ಗುರು ಪ್ಲೀಸ್, ನಾವು ನೋಡಬೇಕು. ಈ ವರ್ಕೌಟ್ ತೋರಿಸ್ಬಿಟ್ಟು ಇದರ ವರ್ಕೌಟ್ ಮಾಡಿಸ್ಬಿಡು, ಗ್ಯಾರಂಟಿ ಯಾರು ನಗ್ತಾರೋ ಯಾರು ಅಳ್ತಾರೋ ನಾನು ಲೈವ್ ರಿಯಾಕ್ಷನ್ ಮಾಡ್ತೀನಪ್ಪ. ನಿಮ್ಮ ಹೀರೋನ ನಕ್ಬಿಟ್ರು ಈ ಥರ ವರ್ಕೌಟ್ ಮಾಡಿಬಿಟ್ರೆ ನಾನು ಗ್ಯಾರಂಟಿ ಅದಕ್ಕೊಂದು ರಿಯಾಕ್ಷನ್ ಮಾಡ್ತೀನಿ, ಮಾಡಿಸ್ಬಿಡು. ಏನೋ ಗುರು ಕಡ್ಡಿ ಅಲ್ಲಾಡ್ಸೋದ್ಬಿಟ್ಟು ಇನ್ನೇನು ಬರಲ್ಲ ನಿಮಗೆ, ಇವಾಗ ನಾನು ಲಾಕ್ಡೌನ್ ಮುಗಿದಿದೆ, ಬಂದ್ಮೇಲೆ ಸಿಗುತ್ತೆ, ಬಂದ್ಮೇಲೆ ಫ್ರೀ ಆಗಬೇಕೇನೋ, ಸರಿ ಬಿಡು ಅದನ್ನು ಕೊಡ್ಸೋಣ, ಹೋಗ್ಲಿ ಬಿಡು, ಏನು ಮಾಡೋಕ್ಕಾಗುತ್ತೆ ಅಲ್ವಾ? ಸೊ ಇನ್ಮೇಲಾದರೂ ತಿಗಾ ಮುಚ್ಕೊಂಡು ಈ ಥರ ಕಮೆಂಟ್ಸ್ ಹಾಕೋದ್ಬಿಟ್ಟು, ಈ ಥರ ಪೋಸ್ಟ್ಗಳು ಹಾಕೋದ್ಬಿಟ್ಟು ಹಮ್ಮಿಕೊಂಡು ಮನೇಲಿ ಮಲ್ಕೊಂಬಿಡಿ. ಬಿಕಾಸ್ ನೋಡಿ, ನೀವು ಕೆಣಕಿದಷ್ಟು ನಾವು ಕೊಡ್ತಾನೆ ಇರ್ತೀವಿ. ಬಿಕಾಸ್ ನಾವು ಸುಮ್ಮನೆ ಇದ್ದರೆ ಅಲ್ಲ, ಸುಮ್ಮನೆ ಇದ್ದು ನಾನು ಈ ಥರ ಮಾತಾಡ್ತಾ ಇರೋದು. ನಾವು ಇರಲ್ಲ, ನಾವು ಹಿಂಗೆ ಇರೋದು, ನಾವು ಹಿಂಗೆ ರಿಪ್ಲೈ ಕೊಡ್ತೀವಿ, ನಮ್ಮ ಇಷ್ಟ ಅದು. ಆ್ಯಂಡ್ 25,000
25,000 ಸಬ್ಸ್ಕ್ರೈಬರ್ಸ್ ರೀಚ್ ಆಗಿರೋದ್ರಿಂದ ನಾಳೆ ಒಂದೆರಡು ಸ್ಪೆಷಲ್ ವೀಡಿಯೋಸ್ ಬರ್ತಾ ಇದ್ದಾವೆ. ಸೊ ಒಂದು ವಿಡಿಯೋ ಬಂದ್ಬಿಟ್ಟು ರಿಪ್ಲೈಂಗ್ ಟು ಕಮೆಂಟ್ಸ್ ಅಂತ. ಸೊ ಅದೇನೇನು ಕಮೆಂಟ್ಸ್ ನೀವು ರಿಪ್ಲೈ ಮಾಡಬೇಕು ಅಂತ ನೀವು ಅನ್ಕೊಂಡಿದ್ದೀರೋ, ನಾನು ರಿಪ್ಲೈ ಮಾಡಬೇಕು ಅಂತ ಅನ್ಕೊಂಡಿದ್ದೀರೋ, ಈ ವಿಡಿಯೋ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಸೊ ಅದೆಲ್ಲ ಕಮೆಂಟ್ಸ್ನ ಪಿಕ್ ಮಾಡ್ಕೊಂಡು ನಾಳೆ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಅದ್ರ ಜೊತೆ ಇನ್ನೊಂದು ಸ್ಪೆಷಲ್ ವಿಡಿಯೋ ಬರ್ತಾ ಇದೆ, ಅದು ಟೈಟಲ್ ನಾನು ಹೇಳಲ್ಲ. ಸೊ ಲೆಟ್ ಇಟ್ ಬಿ ಅ ಸರ್ಪ್ರೈಸ್ ಫಾರ್ ಯು. ಇಷ್ಟು ಹೇಳ್ತಾ ವಿಡಿಯೋ ಮುಗಿಸೋದೀನಿ. ನಾಳೆ ಒಂದೆರಡು ವಿಡಿಯೋಗೆ ಸಪೋರ್ಟ್ ಮಾಡಿಬಿಡಿ. ನಾನು ನಿಮ್ಮ ವಿಜಯ್ ಜೆ ಸೈನಿಂಗ್ ಆಫ್.